ಮತ್ತೇನು ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಇದು ಯಾವುದೇ ಪಕ್ಷದ ಹೋರಾಟ ಅಲ್ಲ, ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ. ಒಬ್ಬ ಭಾರತ ದೇಶದ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, ಈ ದೇಶದ ಒಬ್ಬ ಯಾರು ನಮ್ಮ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರು, ಈ ದೇಶದ ಸಂರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಇಂಥ ಮಾತುಗಳನ್ನು ಆಡಿದ್ದಾರೆ. ಇವರ ಮಾತು ಇವತ್ತಿನದಲ್ಲ. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟದ ದಿನವೇ ಈ ಸಾವರ್ಕರ್ ಅವರು, ಗೋಲ್ವಾಲ್ಕರ್ ಅವರು, ಸುದರ್ಶನ್ ಅವರು, ಇವರು ಅನೇಕ ಅವಹೇಳನಕಾರಿ ಮಾತುಗಳನ್ನ ಅವಾಗೆ ಆಡಿದ್ದಾರೆ. ಪದೇ ಪದೇ ಒಂದೊಂದು ಏನಪ್ಪ ಅಂದ್ರೆ ಸ್ಲೋ ಪಾಯ್ಸನ್ ಬಿಟ್ಟು ನೋಡ್ತಾರೆ. ಇದನ್ನು ಜನ ಸುಮ್ಮನೆ ನೆಹರು ಬಗ್ಗೆ ಮಾತನಾಡ್ತಾರೆ, ಇಂದಿರಾ ಗಾಂಧಿ ಬಗ್ಗೆ ಮಾತನಾಡಿದ್ರೆ, ರಾಹುಲ್ ಗಾಂಧಿ ಕೂಡ ಬಗ್ಗೆ ಮಾತನಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ತಿದ್ದಿನಂತ ಮಾತಾಡ್ತಾರೆ. ಸುಮ್ಮನೆ ಬಿಟ್ಟು ನೋಡ್ತಾರೆ. ಜನ ಸುಮ್ಮನೆ ಕೂತ್ರೆ ಹೇರ್ಲಿಕ್ಕೆ ಬರ್ತಾರೆ. ಜನ ಇವತ್ತು ಯಾರು ಸುಮ್ಮನೆ ಕೂತಿಲ್ಲ, ಇಡೀ ದೇಶನೇ ಹೊತ್ತಿ ಉರಿತಾ ಇದೆ. ಅವ್ರು ಏನ್ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಪಿಸೋದನ್ನ ಬಿಟ್ಟು ದೇವರನ್ನ ಜಪಿಸಿದ್ರೆ ಎಷ್ಟೋ ಉದ್ಧಾರ ಆಗ್ತದಂತೆ. ಅಮಿತ್ ಶಾ ಅವರೇ, ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ 33 ಕೋಟಿ ಜನಸಂಖ್ಯೆ ಇತ್ತು. 33 ಕೋಟಿ ದೇವತೆಗಳಿದ್ರು. 140 ಕೋಟಿ ಜನಸಂಖ್ಯೆ ಇದೆ ಇವತ್ತು. ಈ 33 ದೇವಾನಂದ, ಮರಗಮ್ಮ, ದುರ್ಗಮ್ಮ, ಕಾಳಮ್ಮ ಯಾಕೆ ಇದು ಸುಧಾರಣೆ ತರಲಿಲ್ಲ? ಯಾಕೆ ಸಮಾನತೆ ತರಲಿಲ್ಲ? ಯಾಕೆ ಅಸ್ಪೃಶ್ಯತೆ ಹೋಗಲಾಡಿಲ್ಲ? ಯಾಕೆ ಈ ದೇಶದಲ್ಲಿ ಎಲ್ಲರಿಗೂ ಮಾನವ ಹಕ್ಕು ಬದುಕಲಿಕ್ಕೆ ಒಂದೇ ರೀತಿಯಿಂದ ಸಮಾನತೆ ಕೊಡ್ಲಿಲ್ಲ? ಇದನ್ನ ನೀವು ಹೊಳ್ಳಿ ನೋಡ್ಬೇಕಾಗಿತ್ತು. ಇವತ್ತು ಏನಾದ್ರೂ ಸಮಾನತೆ, ಅಸ್ಪೃಶ್ಯತೆ, ಜಾತೀಯತೆ, ಮೂಢನಂಬಿಕೆ ಎಲ್ಲವನ್ನು ಹೋಗಿ ಒಬ್ಬ ಚಾ ಮಾಡ್ತಕ್ಕಂಥ ನರೇಂದ್ರ ಮೋದಿ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಆಗಿದೆ ಹೊರತು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅಮಿತ್ ಶಾ ಅವರು ಇದನ್ನ ಖಂಡಿಸಿದವಾಗಿ ಎಲ್ಲಾ ಜಾತಿ ಜನಾಂಗದವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಡೀ ಭಾರತ ದೇಶವೇ ಭುಗಿಲೆದ್ದಿದೆ. ಇದನ್ನು ಅರಿತುಕೊಂಡು ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ಮೋದಿ ಇನ್ನಾದ್ರೂ ತಿದ್ದುಕೊಳ್ಬೇಕು. ಏನಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬೇರೆ ದೇವರು ಯಾರು ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಭಗವಂತ, ಭೂಮಿಗೆ ಬಂದ ಭಗವಂತ. ಅವ ಬಂದ ಮೇಲೆ ಈ ದೇಶದ ಸುಧಾರಣೆ ಆಗಿದೆ, ಸಮಾನತೆ ಬಂದಿದೆ, ಎಲ್ಲವೂ ಒಳ್ಳೇದಾಗಿದೆ. ಬಟ್ ನಾನು ಹೇಳ್ತಕ್ಕಂಥದ್ದು ಸಮಾನ ಎಲ್ಲ ಜನರಿಗೆ ಕಳಕಳಿ ವಿನಂತಿ, ಶಾಂತ ರೀತಿಯಿಂದ ಈ ಒಂದು ಹೋರಾಟ ಮಾಡಬೇಕು. ಯಾವುದೇ ಅಹಿತಕರ ಘಟನೆ ಆಗ್ಬೋದು, ಕಲ್ಲು ಹೊಡಿತಕ್ಕಂಥದ್ದು ಏನಾದ್ರೂ ಆದ್ರೆ ನಾವು ಬಾಬಾ ಸಾಹೇಬ್ಗೆ ಅಪಮಾನ ಮಾಡ್ದಂಗೆ ಆಗ್ತದೆ. ಜನರಿಗೆ ತೋರಿಸ್ಕೊಡ್ಬೇಕಾಗಿದೆ. ಶಾಂತ ರೀತಿಯಿಂದ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲದೇವಾದ್ರೆ ಕೆಟ್ಟ ಹೆಸರು ಬರ್ತದೆ. ದಯಮಾಡಿ ಎಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ಕೋತಾನೆ, ಶಾಂತ ರೀತಿಯಿಂದ ಸಾಯಂಕಾಲದವರೆಗೂ ಈ ಹೋರಾಟದಲ್ಲಿ ಭಾಗವಹಿಸಿ. ಜನರಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೇವೆ. ಈ ದೇಶದ ಸಂವಿಧಾನಕ್ಕೆ ಕುತ್ತು ತರ್ತಕ್ಕಂಥ ಮಾತನಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು, ಬುದ್ಧ ಇವರೆಲ್ಲ ಈ ದೇಶಕ್ಕೆ ಒಳ್ಳೆ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನ ಮುಚ್ಚಿ ಹಾಕಿದರೆ ದೇಶ ಮತ್ತೆ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ.